2026ರಿಂದ 2031 ತನಕ ನಡೀತಕ್ಕಂಥ ಕರ್ನಾಟಕ ವಕೀಲರ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿರ್ತಕ್ಕಂಥ ಮಿತ್ತಲ್ ಕೊಡಗೆ ಅವರು ಈಗ ನಮ್ಮ ಚುನಾವಣೆ ಪ್ರಚಾರಕ್ಕೆ ಹೆಗಡದನ ಕೋಟೆಗೆ ಬಂದಿದ್ದಾರೆ. ಅವರು ನಾರ್ತ್ ಕರ್ನಾಟಕದವರು ಇಲ್ಲಿ ಇಷ್ಟು ಅಭಿಮಾನ ಇಟ್ಟು HD ಕೋಟೆಗೆ ಬಂದಿದ್ದಾರೆ. ಈ ರೀತಿ ಇವ್ರಿಗೆ ನಾವು ಬೆಂಬಲಿಸಬೇಕು ಮತ್ತು ಬೆಂಬಲಿಸ್ತೀವಿ. ಆದರೆ ನಮ್ಮ ಪರವಾಗಿ ಇವರು ಆ ಕರ್ನಾಟಕದ ವಕೀಲರ ಪರಿಷತ್ನಲ್ಲಿ ಧ್ವನಿ ಎತ್ತಬೇಕು ವಕೀಲರ ಪರವಾಗಿ. ಈ ಮೂಲೆ ಗುಮ್ಮಡಿ ಯಾವುದೇ ವಕೀಲರ ಪರಿಷತ್ನ ವಕೀಲರ ಇದಕ್ಕೆ ಯಾವುದೇ ರೀತಿಯಂಥ ಅಲ್ಲಿ ಅನುದಾನಗಳನ್ನ ಬಿಡುಗಡೆ ಆಯ್ತದೆ. ಅನುದಾನ ಬಿಡುಗಡೆ ಆದಮೇಲೆ ಇಲ್ಲಿ ಇರ್ತಕ್ಕಂಥ ಹುಡುಗರುಗಳಿಗೆ ಟ್ರೈನಿಂಗ್ ತರಬೇತಿ ಕೊಡ್ತಕ್ಕಂಥದ್ದು ಕಾರ್ಯಾಗಾರ ಇರ್ತಕ್ಕಂಥ ಯಾರೇ ಇದುವರೆಗೂ ಒಬ್ಬರೂ ಮಾಡಿಲ್ಲ. ಅಲ್ಲೇನು ಕೋಟ್ಯಾಂತರ ರೂಪಾಯಿ ಎಷ್ಟು ದುಡ್ಡು ಬರ್ತದೋ ಎಷ್ಟು ದುಡ್ಡು ಹೋಯ್ತದೋ ಲೆಕ್ಕನೂ ಇಲ್ಲ ಸರಿಯಾಗಿ. ಆಮೇಲೆ ನಾವು ವಕೀಲ ಪರಿಷತ್ನ ಮೂಲೆ ಇಲ್ಲಿ ಇದ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಸ್ಟ್ಯಾಂಪ್ ಮೇಲೆ ಆಗ್ತಾಯಿರ್ತೀವಿ 20 ರೂಪಾಯಿ 30 ರೂಪಾಯಿ ಅಂತ. ಎಷ್ಟು ದುಡ್ಡು ಎಲ್ಲಿ ಹೋಗ್ತದೆ? ಒಂದು ಬೇಲ್ ಅಪ್ಲಿಕೇಶನ್ ಆಗ್ತದೆ. ಸತ್ತವ್ರಿಗೆ ಸಿಗ್ತಕ್ಕಂಥದ್ದು ದುಡ್ಡು 5ರಿಂದ 10 ಲಕ್ಷ 4 ಲಕ್ಷ 5 ಲಕ್ಷ. ಆ ದುಡ್ಡು ಏನಕ್ಕೆ ಖರ್ಚು ಮಾಡ್ತಾರೆ, ಏನಕ್ಕೆ ವ್ಯತ್ಯಾಸ ಅನ್ನೋದು ವೆಲ್ಫೇರ್ ಫಂಡ್ನ. ಮತ್ತು ವೆಲ್ಫೇರ್ ಫಂಡಲ್ಲಿ ಆಗ್ತಕ್ಕಂಥ ಈ ಕಡೆ ನಮ್ಮ HD ಕೋಟೆ ಭಾಗದಲ್ಲಿ ಆಗ್ಬೋದು, ಮತ್ತು ಎಲ್ಲ ತಾಲೂಕಿನ ವಕೀಲರಾಗ್ಬೋದು. ಎಲ್ಲ ತಾಲೂಕಿನ ವಕೀಲರುಗಳು ಅವರವರು ಕಷ್ಟದಿಂದ ಬಂದಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ವಕೀಲ ಪರಿಷತ್ತಿಂದ ಆಗ್ತಾಯಿಲ್ಲ ಸಹಾಯ, ಯಾವುದೇ ಸಹಾಯ ಆಯ್ತಾಯಿಲ್ಲ. ಒಟ್ಟಲ್ಲಿ ನಾವು ದುಡ್ಡು ಕಟ್ತಾ ಇರ್ತಾಯಿವಿ. 2,000 ರೂಪಾಯಿ ಬೇರೆ ಮಂತ್ಲಿ ಇಯರ್ಲಿ ಕಟ್ತೀವಿ, ಸ್ಟ್ಯಾಂಪ್ ಡ್ಯೂಟಿ ಕಟ್ತೀವಿ, ಏನೂ ಆಗ್ತಾಯಿಲ್ಲ. ಸತ್ತಾಗ ತಗೋಬೇಕು ಅಂದರೆ 1 ಲಕ್ಷ 2 ಲಕ್ಷ ಅದನ್ನು ಕಷ್ಟಪಟ್ಟು ತಗೋತಾರೆ. ಆದರೆ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳು ಲಕ್ಷಾಂತರ ರೂಪಾಯಿ, ಒಂದು ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳು 1 ಕೋಟಿ ಖರ್ಚು ಮಾಡ್ತಾರೆ. ಏನಕ್ಕೆ ಖರ್ಚು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಇದು ನಿಮ್ಮ ಗಮನಕ್ಕೂ ನಾನು ತರ್ತೀನಿ. 1 ಕೋಟಿ 2 ಕೋಟಿ ಖರ್ಚು ಮಾಡ್ತಾರೆ ಎಲೆಕ್ಷನ್ ಗೆಲ್ಲಬೇಕು ಅಂತ. ಅಲ್ಲಿ ಏನು ಆದಾಯ ಆಯಿತೋ, ಹೆಸ್ರು ಮಾಡಬೇಕು ಅಂತನೋ ಗೊತ್ತಿಲ್ಲ. ಅದ್ರ ಪರವಾಗಿ ವಕೀಲರ ಪರ ಹೋರಾಟ ಮಾಡಬೇಕು. ವಕೀಲರಿಗೆ ಇಂತೆಲ್ಲ ಬರ್ದಿದ್ದಾರೆ. ನಮ್ಮ ಕೋಟೆಗೆ HD ಕೋಟೆಗೆ ಸುಮಾರು ಜನ ಗೆದ್ದಿರೋರೆಲ್ಲ ಬಂದಿದ್ದಾರೆ. ಇಂಥದ್ದು ಸಾಧಿಸಿದ್ದೀನಿ, ವಕೀಲರಿಗೆ ಮಾಡಿಕೊಟ್ಟಿದ್ದೀನಿ, ಇಂಥ ಭವನ ಕಟ್ಟಕ್ಕೆ ಹೋರಾಟ ಮಾಡಿದ್ದೀನಿ, ಹುಡುಗರಿಗೆ ಪುಸ್ತಕಗಳು ಕೊಡ್ತೀನಿ ಪರಿಷತ್ತಿಂದ. ಯಾರೂ ಕೊಟ್ಟಿಲ್ಲ ಇದುವರೆಗೆ. ನಮ್ಮ KSBCಯಿಂದ ಬರ್ತಕ್ಕಂಥ ಒಂದು ವಕೀಲರಿಗೆ ಲೈಬ್ರರಿ ಕೊಟ್ಟಿಲ್ಲ, ಬುಕ್ಸ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಹುಡುಗರುಗಳಿಗೆ ಯಾವುದೇ ರೀತಿಯಿಂದ SC ST ಕಮ್ಯುನಿಟಿ ಆಗ್ಬೋದು, ಅದರ್ ಕಮ್ಯುನಿಟಿ ಆಗ್ಬೋದು, ಅದರ ಎಲೆಕ್ಟ್ ಮಾಡಿ 5 ಜನಕ್ಕೆ ತರಬೇತಿ ತಗೊಳ್ಳಿ. ಬೆಂಗಳೂರೆಲ್ಲರೂ ಕೊಡಲಿ, ನಮಗೂ ಮೈಸೂರವ್ರು ಕೊಡಲಿ, ಎಲ್ಲರೂ ಕೊಡಲಿ. ಏನೂ ಮಾಡಲ್ಲ. ಸ್ಪರ್ಧಿಸ್ಬೇಕಾದ್ರೆ ಎಲ್ಲ ಅಭ್ಯರ್ಥಿಗಳು ಬರ್ತಾರೆ, ಎಲ್ಲ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ. ನಾವೇ ಇಲ್ಲಿ ಒಂದು ಬೇಲ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಬ್ಬ ವ್ಯಕ್ತಿ, ಎಂಥ ಸಾಮಾನ್ಯ ವ್ಯಕ್ತಿ ಬೇಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಬ್ಬ ವ್ಯಕ್ತಿ ಸಾಮಾನ್ಯ 150-200 ರೂಪಾಯಿ ಖರ್ಚು ಮಾಡ್ತಾನೆ ಸ್ಟ್ಯಾಂಪ್ ಡ್ಯೂಟಿಗೆ. ನಮ್ಮ ತಾಲೂಕಲ್ಲೇ ಪ್ರತಿನಿತ್ಯ 5ರಿಂದ 5,000 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಖರ್ಚಾಯ್ತದೆ. ವೆಲ್ಫೇರ್ ಫಂಡ್ಗೆ ಸ್ಟ್ಯಾಂಪ್ ಡ್ಯೂಟಿ ಹೋಯ್ತದೆ. ಇಡೀ ಕರ್ನಾಟಕದಲ್ಲಿ ಒಟ್ಟು ಟೋಟಲಾಗಿ ಎಷ್ಟು ಹೋಗ್ತದೆ ಅದು ಲೆಕ್ಕ ಸಿಕ್ಕಲ್ಲ. ಸ್ಟ್ಯಾಂಪ್ ಯಾವುದೇ ರೀತಿಯಿಂದ ಅದಕ್ಕೆ ತಡೆ ಇಡ್ತೀವಿ, ಡೂಪ್ಲಿಕೇಟು ಅವು ಇವು ಅಂತಾರೆ. ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನೂ ಸರಿಯಾಗಿ ಕ್ರಮ ಕೈಗೊಳ್ಳಬೇಕು. ನೀವು ನೋಡಿದ್ರೆ ಕ್ರಮ ಕೈಗೊಳ್ತೀರ. ನಿಮ್ಮ ಅಧ್ಯಕ್ಷತೆಯಲ್ಲಿ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ. ಅಧ್ಯಕ್ಷರಾಗಿದ್ರಿ. ನೀವು ಅದ್ರ ಬಗ್ಗೆ 1-2 ಮಾತನ್ನು ಹೇಳಿ ನಮ್ಗೆ ಹೇಳಿದ್ರೆ ನಾವು ಇಲ್ಲಿ ಎಲ್ಲರೂ ಬೆಂಬಲ ಕೊಡ್ತೀವಿ, ಓಟು ಹಾಕ್ತೀವಿ. ಹೋರಾಟ ಮಾಡಬೇಕು. ಹೋರಾಟ ನೀವು ನಮಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಗೆದ್ದೋಯ್ತೀರಾ. ಅಲ್ಲಿ ಏನು ಹೋರಾಟ ಮಾಡಿದ್ದೀವಿ, ಏನೇನು ಕೊಟ್ಟಿದ್ದೀವಿ ಅನ್ನೋ ನಮಗೆ ತಿಳಿಸ್ಬೇಕು. ನಾವು ನೇರವಾಗಿ ಮಾತಾಡ್ತೀವಿ. ತಾಲೂಕಿನವರು ಒಬ್ಬರು ಹೊಗಳ್ಬಿಟ್ಟು ಒಬ್ಬರು ತಗಳ್ಬಿಟ್ಟು ಪಾರ್ಟಿ ಮಾಡಿಕೊಂಡು ಓಟ್ ಹಾಕ್ಬಿಟ್ಟು ಜೈ ಅನ್ಸ್ಕೊಂಡು ನೀವು ಅಲ್ಲಿ ಟೂರ್ ಮಾಡಿಕೊಂಡು ಸುಮಾರು ಜನ ಅಂತಾರೆ. ಅಲ್ಲಿ ಏನಂತಾರೆ ಅಂದರೆ ಅಲ್ಲಿ ಗೆಲ್ಲಬೇಕು ಬಾರ್ ಕೌನ್ಸಿಲ್ ಹೋಗ್ತಾರೆ, ಅಲ್ಲಿ ಸಾಹೇಬ್ರ ಚೆನ್ನಾಗಿ ಇಟ್ಕೋಬೇಕು ಅಂತ ದುಡ್ಡು ಮಾಡ್ತಾರೆ, ಖರ್ಚು ಮಾಡ್ತಾರೆ. ನಾವು ಬಾರ್ ಕೌನ್ಸಿಲ್ ಸ್ಟೇಟ್ ಇಂಡಿಯನ್ ಬಾರ್ ಕೌನ್ಸಿಲ್ಗೆ ಹೋಗಬೇಕು ಅಂತ ಹೇಳ್ತಾರೆ. ಅದನ್ನು ಹೆಸರು ಮಾಡೋದು ಬಿಟ್ಬಿಟ್ಟು ವಕೀಲರ ಪರಿಷತ್ತು ವಕೀಲರಿಗೋಸ್ಕರ ದುಡಿಬೇಕು. ನೀವಾಗಲಿ ಯಾರೇ ಆಗಲಿ ಎಲ್ಲರೂ ಶ್ರಮಪಟ್ಟು ದುಡೀರಿ. ನಾವು ಶ್ರಮಪಟ್ಟು ಓಟ್ ಹಾಕ್ತೀವಿ. ಇಲ್ಲಿ ಓಟ್ ಹಾಕ್ತಾ ಏನು ನಾವು ವಕೀಲರು ಒಂದೇ ಜನಾಂಗದವ್ರು ಇದ್ದಂಗೆ, ಒಂದೇ ಜನಾಂಗದವರು ಎಲ್ಲ ರೀತಿ ಒಂದೇ ಜನಾಂಗದಲ್ಲಿ ಇದ್ದೇ ನಾವು ಕೆಲಸ ಮಾಡ್ತಕ್ಕಂಥದ್ದು. ಆ ರೀತಿ ನೀವು ಎಲ್ಲರೂ ಬೆಂಬಲಿಸ್ತೀವಿ, ನಾವು ಮಾಡೇ ಮಾಡ್ತೀವಿ ಅಂತ ನೀವು ಹೇಳಿದ್ರೆ ನಾವು ಒಗ್ಗಟ್ಟಾಗಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಒಗ್ಗಟ್ಟಾಗಿ ಮತ ಹಾಕ್ತೀವಿ ಅಂಥೇಳಿ ನಾನು 2 ಮಾತನ್ನು ಮುಗಿಸ್ತೀವಿ. ಅದೇ ರೀತಿ ನಮ್ಮ ಸ್ನೇಹಿತರಾದಂಥ ನಮ್ಮ ಚಿಕ್ಕ ನಾಯಕರು ಮಾತಾಡ್ತಾರೆ. ಸರ್ ನಮಸ್ತೆ, ನಾನು HD ಕೋಟೆ ಬಾರ್ ಅಸೋಸಿಯೇಷನ್ನ ಉಪಾಧ್ಯಕ್ಷ. ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊಳ್ಳೋಂಥದ್ದು ಏನಂತಂದರೆ, ಈ AIB ಎಕ್ಸಾಮ್ ಏನಿದೆಯೋ ಅದನ್ನು ದಯಮಾಡಿ ಇಲ್ಲ ಫಸ್ಟೇ LLBಗೆ ಜಾಯ್ನ್ ಆದ ತಕ್ಷಣ ಮಾಡಿಸೋದು ಗುಡ್ ಆ್ಯಂಡ್ ವೆಲ್ ಅಂತ ನಮ್ಮ ಅನಿಸಿಕೆ. ಈಗೆಲ್ಲ ಆದಮೇಲೆ ಈ ಆಪ್ರೇಷನ್ ಥಿಯೇಟ್ರಿಗೆ ಹೋದ್ಮೇಲೆ ನಿಮ್ಮ ಸರ್ಟಿಫಿಕೇಟ್ ಇಲ್ಲ, ನೀವು ಆಪ್ರೇಷನ್ ಮಾಡಿ ಅನ್ನೋ ಥರ ಇದೆ. ಇದು ಇಲ್ಲ ಮಾಡೋದಾದರೆ ದಯಮಾಡಿ ಈ ಎಂಟ್ರೆನ್ಸು LLBಗೆ ಆಗಬೇಕಾದ್ರೆ ಮಾಡೋದು ಒಳ್ಳೆಯದು. ಇಲ್ಲ ಫೈನಲ್ ಇಯರ್ ಎಕ್ಸಾಮಿಗೆ ಬಂದಮೇಲೆ ಅರ್ಹತಾ ಪಟ್ಟಿನ ನೀವು ಪರಿಶೀಲಿಸಿ ಬಿಡೋದು ಒಳ್ಳೆಯದು. ಆದರೆ ಈಗ ನೀವೆಲ್ಲ ಎನ್ರೋಲ್ಮೆಂಟನ್ನು ತಗೊಂಡು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಈಗ ನೀವು ವಕಾಲತ್ತು ಹಾಕ್ಬೇಡಿ ಅನ್ನೋದ್ರಲ್ಲಿ ಪಾಪ ಅವ್ರು ಬಂದಾಗ ಅವ್ರುಗಳ ಮುಖ ನೋಡೋಕ್ಕಾಗಲ್ಲ ಇಲ್ಲಿ. ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ತದನಂತರ ಮಾಡಲೇಬೇಕು AIBನ, ಅದು ಅವಶ್ಯಕತೆ ಇದೆ ಅನ್ನೋದಾದರೆ ಜಿಲ್ಲಾವಾರು ಎಕ್ಸಾಮ್ಗಳನ್ನು ನೀವು ಒಂದೊಂದು ಘಟಕಗಳನ್ನಾಗಿ ಮಾಡಬೇಕು. ಎಲ್ಲ ಉತ್ತರ ಕರ್ನಾಟಕದವರಾಗಲಿ ಮತ್ತು ಮೈಸೂರಿಂದ ಬರೋರಾಗಲಿ ಎಲ್ಲರೂ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬರೋದು ಎಷ್ಟು ಸಮಸ್ಯೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಸರ್. ಹಾಗಾಗಿ ಆ AIB ಎಕ್ಸಾಮ್ನೇನಾದ್ರು ಮಾಡಲೇಬೇಕು ಅನ್ನೋದಾದರೆ ಮೈಸೂರಿಗೂ ಸಹ ಒಂದು ಘಟಕ ಮಾಡಿ ಅಲ್ಲೇ ಎಕ್ಸಾಮನ್ನು ಮಾಡೋ ಅಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ನಮಸ್ಕಾರ, ನಾನು ಲಾಯರ್ಸ್ ಅಸೋಸಿಯೇಷನ್ HD ಕೋಟೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ.
ಸಿದ್ದಪ್ಪಾಜಿ ಅಂತ ನನ್ನ ಹೆಸರು. ಈಗ ನಮ್ಮ ಬೇಡಿಕೆಗಳು ಮುಂದೆ ಯಾರಾದರೂ ಅಧ್ಯಕ್ಷರಾಗಲಿ ಅವ್ರುಗಳು ನಮಗೆ ಇಲ್ಲಿ ನಮ್ಮ ಕೋರ್ಟ್ ಮುಂಭಾಗ ನಮ್ಮದೇ ಆದಂಥ ಜಾಗ ಇದೆ, ಸರ್ಕಾರದಿಂದ ಅಲಾಟ್ ಆಗಿದೆ. ಅದು ಇನ್ನೂ ನಮಗೆ ನಮ್ಮ ಹೆಸರಿಗೆ ಸಂಘದ ಹೆಸರಿಗೆ ರಿಜಿಸ್ಟರ್ ಆಗಿಲ್ಲ. ಮೊದಲು 50 ಲಕ್ಷ ಅಮೌಂಟ್ ಬಂದಿತ್ತು, ಅದು ಎಲ್ಲ ವಾಪಸ್ ಹೋಯಿತು. ಯಾಕಂದರೆ ರಿಜಿಸ್ಟರ್ ಆಗೋದ ಕಾರಣ ನಮ್ಮ ವಕೀಲರ ಭವನ ಮತ್ತು APP ಆಫೀಸ್ಗೋಸ್ಕರ ಅದು ನಿಗದಿಯಾಗಿತ್ತು. ಅದು ರಿಜಿಸ್ಟರ್ ಆಗೋದ ಕಾರಣ ಸಂಘದ ಹೆಸರಿಗೆ ಅದು ವಾಪಸ್ ಹೋಗಿದೆ. ಅದನ್ನು ಅದ್ರ ಜೊತೆಗೆ ಹೆಚ್ಚಿನ ಅಮೌಂಟನ್ನು ಬಿಡುಗಡೆ ಮಾಡಿ ಆ ಸಂಘನ ನಮಗೆ ಭವನ ಕಟ್ಟೋಳಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಇಷ್ಟೆಲ್ಲ ಅನುದಾನ ಬಿಡುಗಡೆ ಮಾಡಿಕೊಡ್ಬೇಕು. ಜೊತೆಗೆ ನಮ್ಮ ವಕೀಲರಿಗೆ ಆಗ್ತಕ್ಕಂಥ ಏನು ಅನ್ಯಾಯಗಳಾಗ್ತಿದೆ ಅದಕ್ಕೆಲ್ಲ ಇಲ್ಲಿಂದ ಗೆದ್ದೋಗ್ತಕ್ಕಂಥವ್ರು, ಅಲ್ಲಿ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಜೊತೆಗೆ ಯಾರ್ಯಾರು ಸಿಕ್ನೆಸ್ಗೆ ಅರ್ಜಿ ಹಾಕ್ತಾರೋ ಅದು ಸಣ್ಣ ಆಪ್ರೇಷನ್ ಆಗಿರ್ಬೋದು, ದೊಡ್ಡ ಆಪ್ರೇಷನ್ ಆಗಿರ್ಬೋದು, ಅವ್ರಿಗೆ ಸಾಧ್ಯವಾದಷ್ಟು ನಾವೇನು ಅಮೌಂಟ್ ಕಟ್ತೀವಿ, ವೆಲ್ಫೇರ್ ಫಂಡ್ ಏನು ಕಟ್ತೀವಿ ಅದರಿಂದ ಕಡಿತಗೊಳಿಸಬೇಕಾದ್ರೆ ಅವ್ರಿಗೆ ಬಿಡುಗಡೆ ಮಾಡಿಕೊಡಿ. ಉದಾಹರಣೆಗೆ ನನಗೂ ಗಂಟ್ಲು ಆಪ್ರೇಷನ್ ಆಯಿತು. ಜಸ್ಟ್ ಈ ಲಾಸ್ಟಲ್ಲಿ ನಮ್ಮ ಒಬ್ಬರಿಗೆ ದೊರೆಸ್ವಾಮಿ ಅವರು ಅಂತ ಅಡ್ವೊಕೇಟ್ ಇದ್ದಾರೆ, ಅವ್ರಿಗೆ 50,000 ಬಿಡುಗಡೆ ಆಯಿತು. ನನಗೆ ರಿಜೆಕ್ಟ್ ಆಯಿತು. ಯಾಕಂದರೆ ಗಂಟ್ಲು ಆಪ್ರೇಷನ್ ನನ್ನ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗಿ ರಿಜೆಕ್ಟ್ ಆಯಿತು. ಅದು ಉಸಿರಾಟ ಪ್ರಾಬ್ಲಮ್ಗೆ ಆಪ್ರೇಷನ್ ಆಯಿತು. 1,65,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ. ಆ ಬಿಲ್ಲು ಹಾಕಿದ್ದೀನಿ, ಅದು ಕ್ಯಾನ್ಸಲ್ ಆಯಿತು. ಇದು ನಮ್ಮ ಮಾನ್ಯ ಅಧ್ಯಕ್ಷರಿದ್ದಲ್ಲ, ಇವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಮೀಟಿಂಗು. ನಮ್ಮ ಏನು ಮೆಂಬರ್ ಇದ್ದಾರೆ, ನಮ್ಮ ಯಾರು ಚಂದ್ರಮೌಳಿಯವರು ಇದ್ದಾರಲ್ಲ, ಅವ್ರಿಗೂ ಹೇಳಿದ್ದೀನಿ ಖುದ್ದಾಗಿ. ಅವ್ರು ಹೇಳಿದ್ರು ಮತ್ತೆ ಒಂದ್ಸರಿ ಭೇಟಿಯಾದಾಗ ನನಗೆ ಮತ್ತೆ ಇನ್ನೊಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಡಿ, ಇದು ರಿಜೆಕ್ಟ್ ಆಗಿದೆ, ಈ ವ್ಯಾಪ್ತಿಗೆ ಇದು ಬರೋಲ್ಲ ಅಂಥೇಳಿ. ಹಾಗಾಗಿ ಯಾರಾದರೂ ಆಗಿರಲಿ, ನಮ್ಮ ಜೂನಿಯರ್ ವಕೀಲಾಗಿ ಸೀನಿಯರ್ ಆಗಿರ್ಬೋದು, ಅವ್ರದ್ದೇ ಆದಂಥ ಸಮಸ್ಯೆಗಳು ಇದ್ದಿದೆ. ಎಲ್ಲರೂ ದುಡ್ಡು ಮಾಡ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಗೆದ್ದಂಥವರು ವಕೀಲರ ಸಮಸ್ಯೆಗೆ ಬಗೆಹರಿಸ್ಬೇಕು. ಅವ್ರ ಸಮಸ್ಯೆನ ಬಗೆಹರಿಸಿದಾಗ ಎಲ್ಲರೂ ವಕೀಲರು ಕೂಡ ನಿಮ್ಮ ಜೊತೆಗೆ ನಿಲ್ತೀವಿ. ನಾವು ಪ್ರಸ್ತುತ ಈಗ ನೀವು ಏನು ಕಂಟೆಸ್ಟ್ ಮಾಡ್ತೀವಿ ಅಂತ ಬಂದಿದ್ದೀರೋ, ನಿಮಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಡೋದಕ್ಕೆ ನಮ್ಮ ಸಂಘ ಯಾವಾಗಲೂ ರೆಡಿ ಇದೆ ಅಂತೇಳಿ ಮಾತಾಡ್ತಾ ಒಂದು ಭರವಸೆಯನ್ನು ನೀಡ್ತಾಯಿದ್ದೀವಿ. ನಿಮ್ಗೆ ಒಳ್ಳೆಯದಾಗಲಿ. ಗುಡ್ ಲಕ್. ನಾನು HD ಕೋಟೆಗೆ ಬಂದಾಗ ನಮ್ಮ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ವಕೀಲರು ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಈಗಾಗಲೇ AIB ಎಕ್ಸಾಮ್ದಾಗಲಿ, ಕರ್ನಾಟಕ ಅಡ್ವೊಕೇಟ್ ವೆಲ್ಫೇರ್ ಫಂಡದ್ದಾಗಲಿ ಮತ್ತು ಈ ಏನು ಮುಂದಿದೆ ಜಾಗ ವಕೀಲ ಭವನಕ್ಕಾಗಿ ತಮ್ಮ ಮನವಿಯನ್ನು ಮಾಡಿಕೊಂಡ್ರು. ಈಗಾಗಲೇ ನಾನು ಅಧ್ಯಕ್ಷ ಇದ್ದಾಗ ಬ್ಯಾಂಕ್ವೆಟ್ ಹಾಲ್ನಲ್ಲಿ ರಾಜ್ಯದ ಎಲ್ಲ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದೆ. ಅಲ್ಲಿ ಬಂದಾಗ ಅದು ನಮ್ಮ ನಜರಿಗೆ ಬಂದಿಲ್ಲ. ಮುಂದಿನ ದಿನಮಾನದಲ್ಲಿ ಅವೇನಿದೆ ತಾವೆಲ್ಲರೂ ಬೆಂಗಳೂರಿಗೆ ಬಂದರೆ ಕರ್ನಾಟಕ ಸರ್ಕಾರ ಹಾಗೂ ಉಚ್ಚ ನ್ಯಾಯಾಲಯದ ಜೊತೆ ಮಾತಾಡಿ ನಿಮ್ಮೆಲ್ಲ ವಕೀಲರ ಬೇಡಿಕೆಗಳನ್ನು ಈಡೇರಿಸ್ತೀನಿ. ಅದರ ಜೊತೆಗೆ ಮೆಡಿಕಲ್ ಕ್ಲೇಮಲ್ಲಿ ಏನು ತೊಂದರೆ ಆಗಿದೆ ಮುಂದಿನ ದಿನಮಾನ ನಾನು ಸರಿಪಡಿಸ್ತೀನಿ. AIB ಎಕ್ಸಾಮದ್ದು ಏನಿದೆ ಇದು ಸೆಂಟ್ರಲ್ ಆ್ಯಕ್ಟ್ ಇರೋದ್ರಿಂದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನೋಡ್ಕೊಳ್ಳೋದ್ರಿಂದ ಅಲ್ಲಿಯೂ ಹೇಳಿ ಸಾಧ್ಯದಷ್ಟು ಜಿಲ್ಲಾ ಮಟ್ಟಕ್ಕೆ ಅಥವಾ ವಿಭಾಗ ಮಟ್ಟಕ್ಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಮಾತನ್ನು ಹೇಳಿ ಎಲ್ರಿಗೂ ಈ ಮಾಸ್ TV ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ